ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ರಿ ಫ್ರೆಂಡ್ಸ್? ಆರಾಮದಿರಿ? ನಾನು ಆರಾಮದೀನಿ ನೋಡಿರಿ ಫ್ರೆಂಡ್ಸ್. ನೀವು ಆರಾಮದಿರಿ ಅಂತೇಳಿ ನಾನು ಅನ್ಕೊಂತೀನಿ ರೀ. ಅಶ್ಫಾಕ್ ನಸೀಮ್ ಫ್ಯಾಮಿಲಿ ಲಾಗ್ಸ್ನಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಫ್ರೆಂಡ್ಸ್. ಬರ್ರಿ, ಇವತ್ತು ಏನೇನು ವಿಶೇಷತೆ ಇದೆ ನಮ್ಮ ಬ್ಲಾಗ್ನಲ್ಲಿ ಏನೋ ನೋಡ್ಕೊಂಬರೋಣ. ಮತ್ತು ಇವತ್ತು ಎದ್ರ ಖುಷಿ ನಾನು ಎಲ್ಲರ ಜೊತೆ ನಿಮ್ಗೆ ಶೇರ್ ಮಾಡ್ಕೊಳಕತ್ತೀನಿ. ಬರ್ರಿ ಬ್ಲಾಗ್ ನೋಡೋಣ. ನಿಮ್ಮ ಮುಂದೆ ನೋಡಿರಿ, ಎಲ್ಲರಿಗೂ ಗೊತ್ತಾಗುತ್ತಾ. ಸ್ಕಿಪ್ ಮಾಡಬೇಡ್ರಿ, ಫುಲ್ ವಾಚ್ ಮಾಡಿರಿ ಫ್ರೆಂಡ್ಸ್. ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಹಾಯ್ ಹಲೋ ಫ್ರೆಂಡ್ಸ್, ಹೆಂಗಿದ್ರಿ? ನಾನು ಆರಾಮದೀನಿ ನೋಡಿ ಫ್ರೆಂಡ್ಸ್. ನೀವು ಆರಾಮದಿರಿ ಅಂತೇಳಿ ನಾನು ಅನ್ಕೊಂತೀನಿ ರೀ. ಅಶ್ಫಾಕ್ ನಸೀಮ್ ಫ್ಯಾಮಿಲಿ ಲಾಗ್ಸ್ನಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಫ್ರೆಂಡ್ಸ್. ಇವತ್ತು ನಾನು ಒಂದು ದೊಡ್ಡ ಖುಷಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದು ಏನಪ್ಪ ಅಂದರೆ, ಎಲ್ಲ ನಿಮ್ಮಿಂದನೇ ಆಗಿರೋದೆಲ್ಲ, ನಿಮ್ಮ ಪ್ರೀತಿಯಿಂದ. ಮತ್ತು ಇವತ್ತು ನಂದು ಚಾನಲ್ ಮೊನೆಟೈಸೇಷನ್ ಆಗಿದೆ ರೀ. ಇವತ್ತು ನಮ್ಮ ಫ್ಯಾಮ್ಲಿ ಎಲ್ಲರೂ ಇವತ್ತು ಫ್ಯಾಮ್ಲಿ ಯೂಟ್ಯೂಬ್ ಮುಂದೆ ಬಂದಿದ್ದೀರಿ. ಇವ್ರು ನಮ್ಮ ಹಸ್ಬೆಂಡ್, ನನ್ನ ಮಗಳು ಮತ್ತು ನನ್ನ ಮಗ ನೋಮಾನ್ ರೀ. ಜಾಸ್ತಿ ಇವರು ಬರೋಂಗಿಲ್ಲ ನಮ್ಮ ಹಸ್ಬೆಂಡ್ ವಿಡಿಯೋದಲ್ಲಿ. ಅವರು ಸ್ವಲ್ಪ ಶಾಯ ಮನುಷ್ಯರಿ, ಹಾಗಾಗಿ ಅವರು ಬರಲ್ಲ. ಹಾಗಾಗಿ ಇದು ಮೊನೆಟೈಸೇಷನ್ ಸ್ವಲ್ಪ ಭಾಳ ಒಂದು ಪ್ರಾಬ್ಲಮ್ ಆಗಿತ್ತು. ಹಾಗಾಗಿ ಕನ್ನಡ ಕ್ರಿಯೇಟರ್ ಗೈಡ್ ಸರ್ ಮತ್ತು ಮೆಹಬೂಬ್ ಭಯ್ಯ ನಮ್ಗೆ ಭಾಳ ಹೆಲ್ಪ್ ಮಾಡ್ಯಾರ್ರಿ. ಅವರಿಂದ ಎಲ್ಲ ಆಗಿದ್ದೀರಿ. ಮತ್ತು ದೇವರ ದಯದಿಂದ ಮತ್ತು ದೇವರ ಅಲ್ಲರ ಆಶೀರ್ವಾದದಿಂದ ನಂದು ಮೊನೆಟೈಸೇಷನ್ ಆನ್ ಆಗಿದೆ. ನೀರನ್ನು ಬರ್ತಾ ಇದ್ರಿ ಕಣ್ಣೊಳಗ, ಮತ್ತೆ ಒಂಥರ ಖುಷಿನೇ ಇದೆ ರೀ. ಒಂದು 15 ಡೇಸ್ ನಂಗೆ ಭಾಳ ಭಾಳ ಅಂದರೆ ಭಾಳ ಒಂಥರ ಇದು ಆಗ್ಬಿಟ್ಟಿದ್ರಿ, ಎದಕ್ಕಾಗಿಲ್ಲ ಅಂಥೇಳಿ. ಮತ್ತು ಇವರೆಲ್ಲ ನನಗೆ ಹೆಲ್ಪ್ ಮಾಡ್ಯಾರ. ಎಲ್ಲರಿಗೂ ಹೃದಯದಿಂದ ಥ್ಯಾಂಕ್ಸು. ಮತ್ತು ನಿಮ್ಗೆಲ್ಲರದು ಆಶೀರ್ವಾದದಿಂದ ನಂದು ಮೊನೆಟೈಸೇಷನ್ ಆಗಿದೆ ರೀ. ಹಿಂಗೆ ನನ್ಗೆ ನಿಮ್ದೆಲ್ಲದು ಪ್ರೀತಿ ಸಿಗಲಿ ಅಂತ ಹೇಳಿ ಕೇಳ್ಕೊತೀನಿ ಫ್ರೆಂಡ್ಸ್. ಮತ್ತು ನಮ್ಮ ತಂದೆ ತಾಯಿ ಆಶೀರ್ವಾದ ಮತ್ತು ನನ್ನ ಹಸ್ಬೆಂಡ್ ಅಂತೂ ನನಗೆ ಭಾಳ ಹೆಲ್ಪ್ ಮಾಡ್ಯಾರ. ಮತ್ತು ನನಗೆ ಪ್ರೋತ್ಸಾಹನೂ ಕೊಡ್ತಾರೆ, ಮಾಡಿ ಈ ಥರ ಮಾಡಿರಿ ಈ ಥರ ಮಾಡಿರಿ ಅಂತೇಳಿ ಹೇಳ್ತಾರೆ. ಭಾಳ ಹೆಲ್ಪ್ ಮಾಡ್ತಾರೆ ನನಗೆ. ಹಾಗಾಗಿ ಎಲ್ಲರೂ ಹೆಲ್ಪ್ ಇದ್ರನ್ನ ಮುಂದೆ ಬರೋಕ್ಕೆ ಸಾಧ್ಯ ರೀ ಫ್ರೆಂಡ್ಸ್. ಮತ್ತು ನಿಮ್ಮದು ಹೆಲ್ಪ್ ನಂಗೆ ಭಾಳ ಅವಶ್ಯಕತೆ ಇದೆ. ಹಾಗಾಗಿ ನಂದು ಚಾನಲ್ ನಂದು ವೀಡಿಯೋಸ್ಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಮತ್ತು ಎಲ್ಲರಿಗೂ ಇಷ್ಟ ಆದರೆ ಮತ್ತು ನಾನು ಫುಡ್ ರೆಸಿಪಿನೂ ಶೇರ್ ಮಾಡ್ತೀನಿ. ಮತ್ತು ನಂದು ಬ್ಲಾಗ್ನೂ ಬರ್ತಾವೆ, ಚಲೋ ಬ್ಲಾಗ್ನ ತೊಗೊಂಬರ್ತೀನಿ. ನಿಮ್ಮದು ಪ್ರೀತಿ ಅಕ್ಕನ ಮೇಲೆ ಇರಲಿ ಅಂತ ಹೇಳಿ ಕೇಳ್ಕೊತೀನಿ. ಈಗ ನಾವು ನಮ್ಮ ಹಸ್ಬೆಂಡ್ ನನಗೆ ಮೊನೆಟೈಸೇಷನ್ ಆನ್ ಆಗಿತ್ತು ಅಂತ ಹೇಳಿ ಕೇಕ್ ತೊಗೊಂಬಂದಾರಿ. ಹಾಗಾಗಿ ಸೆಲಿಬ್ರೇಷನ್ ಮಾಡಕತ್ತಾರೆ. ಇವ್ರು ನನಗೆ ಗೊತ್ತೇ ಇಲ್ಲ. ಹಾಗಾಗಿ ಚಿಕ್ಕ ಒಂದು ಪಾರ್ಟಿ ಮಾಡ್ತಾ ಇದ್ದಾರೆ ಇವ್ರು ನನಗೋಸ್ಕರ. ಎಲ್ಲರೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ರೀ. ನಿಮ್ಮ ಯೂಟ್ಯೂಬ್ ನಮ್ಮ ಫ್ಯಾಮ್ಲಿ ನೀವು. ಹಾಗಾಗಿ ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡ್ಕೊಳಕತ್ತೀನಿ ರೀ ಫ್ರೆಂಡ್ಸ್. ಬರ್ರಿ ಸ್ಟಾರ್ಟ್ ಮಾಡೋಣ. ಮಾತಾಡ್ರಿ, ನೀವೇನು ಮಾತಾಡ್ತೀರಿ? ಕಂಗ್ರ್ಯಾಚುಲೇಷನ್ಸ್ ಫಾರ್ ಯುವರ್ ಮೊನೆಟೈಸೇಷನ್. ये करो ले बेटे. ಇದು ನಿಮ್ಗೆಲ್ಲರಿಗೂ ರೀ, ಯೂಟ್ಯೂಬ್ ನಮ್ಮ ಫ್ಯಾಮ್ಲಿಗೆ ಎಲ್ಲರಿಗೂ ಕೇಕ್ ರೀ. ಎಲ್ಲರೂ ತಿನ್ರಿ. ಹೇಳ್ರಿ, ಇವ್ರು ಮಾತಾಡ್ತಾರಂತ ಸ್ವಲ್ಪ ಮಾತಾಡ್ರಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನಾವು 15 ದಿನ ಆಯಿತು ಮೊನೆಟೈಸೇಷನ್ ಆಗಿದ್ದಿಲ್ಲ, ಪ್ರೊಸೆಸ್ಸಲ್ಲಿ ಇತ್ತು. ಅದಕ್ಕೋಸ್ಕರ ಭಾಳ ಸಫರ್ ಆಗಿದ್ದೀವಿ 15 ದಿನ. ಯಾಕಂದರೆ ನಮ್ಗೆ ಏನೋ ಒಂದು ತಪ್ಪಿಗೋಸ್ಕರ ಅದು ಎರರ್ ಬಂದಿತ್ತು ಸೆಕೆಂಡ್ ಸ್ಟೆಪ್ಪು. ಮತ್ತು ನಮಗೆ ಮೆಹಬೂಬ್ ಭಯ್ಯ ಹುಬ್ಬಳ್ಳಿ ಅವರು ನಮಗೆ ಭಾಳ ಸಪೋರ್ಟ್ ಮಾಡಿದರು. ಕ್ರಿಯೇಟರ್ ಗೈಡ್ ಇಂಡಿ ಅವರು ದಾವಲ್ ಸಾಬ್ ಅಂತ ಹೇಳಿ ಅವ್ರಿಗೆ ಭೇಟಿ ಮಾಡಿಸಿದ್ರು. ಅಲ್ಲಿ ಅವ್ರ ಫೋನ್ ನಂಬರ್ ಕೊಟ್ಟರು. ಅವರು ಅಲ್ಲಿ ಹೋಗಿ ನಾವು ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡ್ವಿ. ಅವ್ರಿಗೆ ತುಂಬ ಧನ್ಯವಾದಗಳು ಅರ್ಪಿಸ್ತೀವಿ ನಾವು ಸರ್. ಅವ್ರು ಈ ಸರ್ ನಮ್ಗೆ ಭಾಳ ಹೆಲ್ಪ್ ಮಾಡಿದ್ದಾರೆ. ಮತ್ತು ನಮಗೆ ಈ ಚಾನಲ್ ಮುಂದೆ ತರಲಿಕ್ಕೆ ತಾವು ಅಷ್ಟು ನಮ್ಮ ಫ್ಯಾಮ್ಲಿ ಅಂತ ಹೇಳಿ ನಾನು ಇದು ಮಾಡ್ತಾ ಇದ್ದೀನಿ. ತಮಗೂ ನನ್ನ ಧನ್ಯವಾದ ಹೇಳ್ತಾ ಇದ್ದೀನಿ. ನನಗೇನು ಮಾತಾಡಲಿಕ್ಕೆ ಬರುವುದಿಲ್ಲ, ಆದರೂ ನಾನು ಯಾಕಂದರೆ ಒಮ್ಮೆ ಯೂಟ್ಯೂಬಲ್ಲಿ ಬಂದು ಮಾತಾಡಬೇಕಂದ್ರೆ ಭಾಳ ಗಟ್ಸ್ ಬೇಕು.
ಅದು ನನಗೆ ಅದು ಇಲ್ಲ. ದಯವಿಟ್ಟು ಏನಾದರೂ ತಪ್ಪು ಮಾತಾಡಿದರೆ, ಏನಾದರೂ ನನ್ನ ಉಚ್ಚಾರ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಬೇಕು. ಫ್ರೆಂಡ್ಸ್, ನಾವು ಎಂದಿಗೂ ನನ್ನ ವೈಫ್ ನಸೀಮ್ಗೆ ನೀವು ಯಾವತ್ತೂ ಸಪೋರ್ಟ್ ಮಾಡಬೇಕಂತ ನಾನು ಕೇಳ್ಕೊತೀನಿ. ದಯವಿಟ್ಟು ನನ್ನ ಹೆಂಡತಿಗೆ ಸಪೋರ್ಟ್ ಮಾಡಿ ಮತ್ತು ಅವ್ರ ಚಾನಲ್ಗೆ ನಿಮ್ಮಿಂದನೇ ಮುಂದೆ ಬರಬೇಕಂತ ಹೇಳಿ, ನೀವೇ ಮುಂದೆ ತರಬೇಕಂತ ಹೇಳಿ ನಾನು ಕೇಳ್ಕೊತೀನಿ ಅಷ್ಟೇ. ನನ್ನ ಮತ್ತೇನಿಲ್ಲ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ನನ್ನ ಹಸ್ಬೆಂಡ್ ಅಂತರು ನೀವು ನೋಡಿರಿ ಜಾಸ್ತಿ ವಿಡಿಯೋದಲ್ಲಿ ಬಂದಿಲ್ಲ ಅವರು. ಇವತ್ತು ಪಾಪ ಅವ್ರು ನನಗೋಸ್ಕರ ಬಂದು ಎಲ್ಲರಿಗೂ ನಿಮಗೆ ಮಾತಾಡಿದ್ರು. ನನಗೆ ಭಾಳ ಖುಷಿ ಆಯ್ತು. ಅವ್ರು ಮಾತಾಡೋದು ನೋಡಿ ನನಗೆ ಸ್ವಲ್ಪ ಕಣ್ಣಾಗ ನೀರೇ ಬಂತು ಫ್ರೆಂಡ್ಸ್. ಹಾಗಾಗಿ ನನಗೋಸ್ಕರ ಬಂದಾರಿ. ಅವ್ರು ಜಾಸ್ತಿ ಯೂಟ್ಯೂಬ್ನಲ್ಲಿ ಅವ್ರಿಗೆ ಬರೋಕೆ, ಅವ್ರು ಯೂಟ್ಯೂಬ್ನಲ್ಲಿ ಅಂದರೆ ಅವ್ರಿಗೆ ಒಟ್ಟು ಬರೋಕೆ ಇದನ್ನೇ ಇಲ್ಲರಿ, ಅವ್ರಿಗೆ ಭಾಳ ನಾಚ್ಕೊತಾರೆ. ಹಾಗಾಗಿ ಅವರು ವೀಡಿಯೋದಲ್ಲಿ ಬರೋಂಗಿಲ್ಲ. ನೀನೇ ಮಾಡು ಅಂಥೇಳಿ ನನಗೆ ಭಾಳ ಸಪೋರ್ಟ್ ಮಾಡಕತ್ತಾರ. ನನಗಂತೂ ಭಾಳ ಖುಷಿ ಐತ್ರಿ. ಯಾರ್ದು ಸಪೋರ್ಟ್ ಇಲ್ಲಾಂದ್ರೆ ಹಸ್ಬೆಂಡ್ ಸಪೋರ್ಟ್ ಇರಬೇಕಂತೆ. ಹಸ್ಬೆಂಡ್ ಸಪೋರ್ಟ್ ಇದ್ದರೆ ಎಲ್ಲ ನಾವು ಮಾಡ್ಬೋದು. ಹಾಗಾಗಿ ನನಗಂತೂ ಭಾಳ ಖುಷಿ ಐತ್ರಿ. ಎಲ್ಲರೂ ಸಪೋರ್ಟ್ ಮಾಡಕತ್ತಾರ. ನಮ್ಮ ಪಪ್ಪ ಮತ್ತು ನಮ್ಮ ಸಿಸ್ಟರ್ ಎಲ್ಲರೂ ನನಗೆ, ನಮ್ಮ ಬ್ರದರ್ಸ್ ಎಲ್ಲರೂ ನನಗೆ, ಎಲ್ಲರೂ ಅಂದರೆ ಎಲ್ಲ ಫ್ಯಾಮ್ಲಿ, ಯಾರ್ಯಾರು ನಮ್ಮ ಫ್ಯಾಮ್ಲಿ ಒಳಗೆ ಎಲ್ಲರೂ ನನಗೆ ಭಾಳ ಹೆಲ್ಪ್ ಮಾಡ್ತಾರೆ ಫ್ರೆಂಡ್ಸ್. ನನಗೆ ಅದು ಆಗಿ ನನಗೆ ಇಲ್ಲಿವರೆಗೂ ಯಾರು ನಂಗೆ ಯಾಕೆ ಚಾನಲ್ ಮಾಡಾಕತ್ತಿ, ಎದಕ್ಕೆ ಮಾಡಾಕತ್ತಿ ಅಂತ ಹೇಳಿ ಯಾರು ಬಂದು ಕೇಳೇ ಇಲ್ಲ. ನಮ್ಗೆ ಎಲ್ಲರೂ ಖುಷಿ, ನನ್ನ ಖುಷಿ ಇದ್ರಾಗ ಐತೆ ಅಂತ ಹೇಳಿ ಎಲ್ಲರೂ ನನಗೆ ಸಪೋರ್ಟ್ ಮಾಡಾಕತ್ತಾರ. ಹಾಗಾಗಿ ನಂಗೆ ಭಾಳ ಖುಷಿ ಐತ್ರಿ ಫ್ರೆಂಡ್ಸ್. ಮತ್ತು ನಮ್ಮ ಹಸ್ಬೆಂಡ್ ಫ್ಯಾಮ್ಲಿಲಿಂದನೂ ಅಷ್ಟೇ, ಮತ್ತು ನಮ್ಮ ಫ್ಯಾಮ್ಲಿ, ನಮ್ಮ ಪಪ್ಪವ್ರ ಕಡೆನೂ ಅಷ್ಟೇ ರೀ. ಯಾರು ನಂಗೆ ಏನೂ ಅಂದಿಲ್ಲ, ಮತ್ತು ಸಪೋರ್ಟ್ ಅಂತೂ ಫುಲ್ ಸಪೋರ್ಟ್ ಇದೆ ರೀ. ಹಾಗಾಗಿ ನಾನು ವಿಡಿಯೋ ಮಾಡಾಕತ್ತೀನಿ. ನಾನು ಫಸ್ಟೇ ನಂದು ಹಿಂದಿ ಚಾನಲ್ ಇದೆ ರೀ ಫ್ರೆಂಡ್ಸ್. ಹಾಗಾಗಿ ಅದು ಸ್ವಲ್ಪ ಪ್ರಾಬ್ಲಮ್ ಆಗಿದೆಲ್ಲ, ಹಾಗಾಗಿ ಅದು ಚಾನಲ್ ಅಷ್ಟಕ್ಕೆ ಬಿಟ್ಟಿನಿ ರೀ. ಅದನ್ನು ಈಗ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ನಿಮ್ಗೆ ಅದನ್ನು ಹೇಳ್ತೀನಿ. ನಾನು ಹಿಂದಿ ಚಾನಲ್ ಹೆಸರು ಯಾವುದು ಅಂಥೇಳಿ ಅದನ್ನು ಹೇಳ್ತೀನಿ. ಮತ್ತು ಇದನ್ನು ಕನ್ನಡ ಚಾನಲ್ ಮಾಡೀನಿ. ನನಗೆ ಮಹಬೂಬ್ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ನಂಗೆ ಕಡಿಮೆ ರೀ ಫ್ರೆಂಡ್ಸ್. ಅವ್ರು ನನಗೆ ಭಾಳ ಅಂದರೆ ಭಾಳ ಹೆಲ್ಪ್ ಮಾಡ್ಯಾರ ರೀ. ಚಾನಲ್ ಸ್ಟಾರ್ಟಿಂಗ್ಲಿಂದನ ಮತ್ತು ಇಲ್ಲಿವರೆಗೂ ನಂಗೆ ಭಾಳ ಸಪೋರ್ಟ್ ಮಾಡ್ಯಾರ. ನನಗೆ ಗೊತ್ತಿದ್ದಿಲ್ಲ, ನಾನು ಇದು ಮಾನಿಟೈಸೇಷನ್ ಆಗಿದ್ದಿಲ್ಲ, ಆನ್ ಆಗಿದ್ರೆ ನಂಗೆ ಭಾಳ ಅಂದರೆ ಭಾಳ ಅಷ್ಟು ದುಃಖ ಆಗಿತ್ತು. ಏನು ಮಾಡಬೇಕು ಅಂಥೇಳಿ ನಂಗೆ ಭಾಳ ತಲೆ ಒಂಥರ ಇದು ಆಗಿಬಿಟ್ಟಿತ್ತು ರೀ. ಆಮೇಲೆ ಅವರು ಮಹಬೂಬ್ ನನಗೆ ಹೇಳಿದರು, ಇಲ್ಲಿ ಕನ್ನಡ ಕ್ರಿಯೇಟರ್ ಗೈಡ್ ಸರ್ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ, ನೀವು ಹೋಗ್ರಿ ಅಂತ ಹೇಳಿ ನಮ್ಗೆ ಹೇಳಿದರು. ಹಾಗಾಗಿ ನಾವು ಅಲ್ಲಿ ಹೋಗಿದ್ವಿ. ಅವರು ಪಾಪ ನಮ್ದೆಲ್ಲ ಸಾಲ್ವ್ ಮಾಡಿದರು, ಭಾಳ ಹೆಲ್ಪ್ ಮಾಡಿದರು. ಎಲ್ಲರಿಗೂ ನನಗೆ ಯಾರ್ಯಾರು ಸಪೋರ್ಟ್ ಮಾಡ್ಯಾರ, ಯಾರ್ಯಾರು ಸಪೋರ್ಟ್ ಮಾಡಿಲ್ಲ ಅವ್ರಿಗೂ ಥ್ಯಾಂಕ್ಸ್. ಮತ್ತು ಎಲ್ಲರಿಗೂ ತುಂಬ ಹೃದಯದಿಂದ ಥ್ಯಾಂಕ್ಸ್ ರೀ ಫ್ರೆಂಡ್ಸ್. ಎಲ್ಲರಿಗೂ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ನಮ್ಗೆ ಬೇಕು. ನಿಮ್ಮ ಸಪೋರ್ಟ್ ಇದ್ದರೆ ನಾವು ಮುಂದೆ ಬರೋಕ್ಕೆ ಸಾಧ್ಯ ರೀ ಫ್ರೆಂಡ್ಸ್. ಹಾಗಾಗಿ ಈಗ ನಂದು ಜರ್ನಿ ಸ್ಟಾರ್ಟ್ ಆಗಿತ್ತು ರೀ ಯೂಟ್ಯೂಬ್ದು. ಎಲ್ಲರದ್ದು ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ ರೀ ಫ್ರೆಂಡ್ಸ್ ನಿಮ್ಗೆ ಎಲ್ಲರಿಗೂ. ಮತ್ತು ನನ್ನ ಚಾನಲ್ಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇವತ್ತು ನಾನು ನಮ್ಮ ತವ್ರ ಮನೆಗೆ ಹೋಗ್ತಾಯಿದ್ದೀನಿ. ಇವತ್ತು ನನ್ನ ಸೆಲಿಬ್ರೇಷನ್ ಆಯಿತು ಕೇಕಿಂದು. ಮತ್ತು ನಿಮ್ಮ ಜೊತೆ ನಾನು ಮಾತಾಡ್ಬೇಕಂತ ಹೇಳಿ ನಮ್ಮ ಮನಸ್ಸಿನ ಮಾತು ನಾವು ಮಾತಾಡ್ಕೊಂಡೀವಿ ಹಸ್ಬೆಂಡ್ ವೈಫು. ನಿಮ್ಮ ಜೊತೆ ಎಲ್ಲ ನಂದು ಶೇರ್ ಮಾಡ್ಕೊಂಡು ಕಷ್ಟ ಸುಖ. ಮತ್ತು ನೀವು ಏನಾರ ನಮ್ಮ ತಪ್ಪು ಇದ್ರೊಳಗೆ ಏನಾರ ಅನಿಸಿದ್ರೆ ಸಾರಿ ಫ್ರೆಂಡ್ಸ್. ಮತ್ತು ಈಗ ಹೊಸ ಬ್ಲಾಗ್ ಬರುತ್ತೆ ರೀ, ಹೊಸ ಫುಡ್ ಬ್ಲಾಗ್ ಜಾಸ್ತಿ ಇರುತ್ತೆ ನಂದು. ಹೀಗೆ ಇದೇ ಥರ ಕಂಟಿನ್ಯೂ ಮಾಡೋಣ. ನಿಮ್ಮದು ಸ್ವಲ್ಪ ಸಪೋರ್ಟ್ ನನಗಿದ್ರೆ ನಾನು ಮುಂದೆ ಬರೋಕ್ಕೆ ಸಾಧ್ಯ ರೀ ಫ್ರೆಂಡ್ಸ್. ಹಾಗಾಗಿ ನಿಮ್ಮ ಸಪೋರ್ಟ್ ಯಾಕಂದ ಮೇಲೆ ಇರಲಿ ಅಂಥೇಳಿ ಎಲ್ಲರಿಗೂ ಕೇಳ್ಕೊತೀನಿ. ಮತ್ತೇನಾರು ನಾನು ಇದು ಬ್ಲಾಗ್ನಲ್ಲಿ ಏನಾರು ತಪ್ಪು ಮಾತಾಡಿದರೆ ಎಲ್ಲರೂ ನನಗೆ ಸಾರಿ ರೀ ಫ್ರೆಂಡ್ಸ್. ಹಾಗಾಗಿ ಇವತ್ತು ಬ್ಲಾಗ್ ಇಲ್ಲೇ ನಾನು ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ನಮ್ಮ ತವ್ರ ಮನೆಗೆ ಹೋಗಿಂದ ಅಲ್ಲೇ ಬ್ಲಾಗ್ ನಿಮ್ಗೆ ಸಿಗುತ್ತೆ ರೀ ಫ್ರೆಂಡ್ಸ್. ನಾಳಿದ್ದ ನಿಮ್ಗೆ ಅಲ್ಲಿದ್ದು ಬ್ಲಾಗ್ ಸಿಗುತ್ತೆ ರೀ. ಹಾಗಾಗಿ ನಿಮ್ಮದು ಸಪೋರ್ಟ್ ನಂಗೆ ಬೇಕು ಫ್ರೆಂಡ್ಸ್. ಆಯ್ತು ರೀ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಚಾನಲ್ಗೆ ಶೇರ್ ಮಾಡಿರಿ. ಇವತ್ತಿನ ಬ್ಲಾಗ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಹೇಳಿ ಅನ್ಕೊತೀನಿ ರೀ ಫ್ರೆಂಡ್ಸ್. ಮತ್ತು ಸ್ವಲ್ಪ ಮುಂದೆ ನಾವು ಯಾವ್ಯಾವ ರೆಸಿಪಿ ಬೇಕಂತ ಹೇಳಿ ನೀವು ಅದನ್ನು ಕೇಳಿದರೆ ಖಂಡಿತವಾಗಿ ನಾವು ಯಾವ ರೆಸಿಪಿ ಕೇಳ್ತೀರಿ ನಮ್ಮ ಸ್ಟೈಲ್ ಒಳಗೆ, ನಮ್ಮ ಮುಸ್ಲಿಮ್ ಸ್ಟೈಲ್ ಒಳಗೆ. ಮತ್ತು ನಿಮ್ಮದು ಅಡುಗೆ ನಿಮ್ಗೆ ಯಾವ್ದು ಬರೋಂಗಿಲ್ಲ ನಿಮ್ಗೆ ಅದು ಹೇಳ್ರಿ, ಖಂಡಿತವಾಗಿ ನಾನು ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಇವತ್ತು ಮಾಡಿಲ್ಲ ಅಂದರೆ ನಾಳೆ ನಾನು ನಿಮ್ಗೆ ರೆಸಿಪಿ ಕೊಡ್ತೀನಿ ರೀ. ಒಂದು 15 ದಿನದಿಂದ ನಾನು ಇದಕ್ಕೋಸ್ಕರನ ಎಲ್ಲ ಟೆನ್ಷನ್ಗೋಸ್ಕರ ನಾನು ವಿಡಿಯೋ ಬಂದಿಲ್ಲ ರೀ ಫ್ರೆಂಡ್ಸ್. ಸಾರಿ ಅಂತ ಕೇಳ್ಕೊತೀನಿ. ಆಯ್ತು ರೀ ಫ್ರೆಂಡ್ಸ್, ಈಗ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ ರೀ. ಮತ್ತೆ ಸಿಗೋಣ ರೀ ಹೊಸ ಬ್ಲಾಗ್ನಲ್ಲಿ, ಹೊಸ ರೆಸಿಪಿ ಜೊತೆ, ಹೊಸ ಬ್ಲಾಗ್ನಲ್ಲಿ. ಓಕೆ, ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.